ಇದೆ 400 ಕೋಟಿ ಯಾರಿಗೆ ಸೇರಿದ್ದು ಅಂತ ಹೇಳಿ ಕಡಾಖಂಡಿತವಾಗಿ ಸ್ವೀಟ್ ನ್ಯೂಸ್ ಅಲ್ಲಿ ಕೂತ್ಕೊಂಡು ಹೇಳ್ತಾ ಇದ್ದೆ. 400 ಕೋಟಿ ಯಾರಿಗೂ ಇಲ್ಲ, ಜನಸಾಮಾನ್ಯರಿಗೆ ಸೇರಿದ್ದು ಅಂತ ಹೇಳಿ ಅದರ ಬಗ್ಗೆ ಡಿಬೇಟ್ ನಡೀತಾ ಇತ್ತು. ಬಿಜೆಪಿಯಿಂದಲೂ ಕಾಂಗ್ರೆಸ್ನಿಂದಲೂ ಬಂದು ಕೂತ್ಕೊಂಡಿದ್ದಾರೆ. ಬಿಜೆಪಿಯಿಂದ ವಕ್ತಾರರಾಗಿರುವಂತಹ ಆತ್ಮಾನಂದ ಅವರು ಬಂದಿದ್ದಾರೆ. ಕಾಂಗ್ರೆಸ್ನ ವಾಸುದೇವ್ ಮೂರ್ತಿ ಮುಖಂಡರು ಕೂಡ ಬಂದು ಕೂತ್ಕೊಂಡು ಮಾತನಾಡ್ತಾ ಇದ್ರು. ಸರ್, ಅವ್ರು ಕೇಳಿರುವ ಪ್ರಶ್ನೆ ಏನೇ ಇರಲಿ, ಈಗ ನಂದೊಂದು ಪ್ರಶ್ನೆ ಇದೆ. ಏನು ಅಂತಂದರೆ, ಬೆಳಗಾವಿಗೆ ಹೋಗಿ ಅದಲ್ಲೇ 400 ಕೋಟಿ ಮಾಯ ಆಗತ್ತೆ, ಕರ್ನಾಟಕಕ್ಕೆ ಯಾಕೆ ಸಂಬಂಧ ಬರುತ್ತೆ ಸರ್? ಹಾಂ, ಮತ್ತೆಲ್ಲೂ ಆಗಲ್ಲ ಅದು. ಈ ಎಲ್ಲಿಂದ ಬೇಕಾದ್ರೆ ಬಂದ್ಕೊಳ್ಳಿ, ಗುಜರಾತಿಂದ ಬಂದ್ಕೊಳ್ಳಿ, ಮಹಾರಾಷ್ಟ್ರದಿಂದ ಬಂದ್ಕೊಳ್ಳಿ, ಪಕ್ಕದ ರಾಜ್ಯದಿಂದ ಬಂದ್ಕೊಳ್ಳಿ, ನಮಗೆ ಬೇಡವೇ ಬೇಡ. ಅದು ಕಾಣೆ ಆಗಿರೋದು ಕರ್ನಾಟಕಕ್ಕೆ ಬಂದು ನಾಸಿಕ್ ಪೊಲೀಸ್ ಒಂದು ನಿಮಿಷ ಆಯ್ತಲ್ಲ, ನಾವು ಹೇಳ್ಬೋದು. ಮಾತಾಡಿ ಸರ್, ಮಾತಾಡಿ. ಒಂದು ನಿಮಿಷ. 400 ಕೋಟಿ ಎಲ್ಲಿ ಸಿಕ್ಕಿದೆ ಅನ್ನೋದು ಮುಖ್ಯ ಅಲ್ಲ ಮೇಡಮ್, ಎಲ್ಲಿ ಸಿಕ್ಕಿದೆ ಅನ್ನೋದು ಮುಖ್ಯ ಅಲ್ಲ. ಇವ್ರಿಗೆ ಅವತ್ತು ಆ ನೋಟು ಎಲ್ಲಿ ಪ್ರಿಂಟ್ ಆಗಿದೆ ಅಂತಲೂ ಕೂಡ ರಿಸರ್ವ್ ಬ್ಯಾಂಕ್ಗೆ ಪಕ್ಕಾ ಮಾಹಿತಿ ಇರುತ್ತೆ. ಅದು ಯಾವ ಬ್ಯಾಂಕಲ್ಲಿ ಜಮಾ ಆಗಿರುತ್ತೆ ಅಂತಲೂ ಚೆನ್ನಾಗಿ ಮಾಹಿತಿ ರಿಸರ್ವ್ ಬ್ಯಾಂಕ್ಗೆ ಇರುತ್ತೆ. ಅದು 400 ಕೋಟಿ ಹೊರಗಡೆ ಹೆಂಗೀಚೆ ಬಂತು ಅನ್ನೋದು ಒಂದು ದೊಡ್ಡ ಯಕ್ಷ ಪ್ರಶ್ನೆ. ಅದು ಕರ್ನಾಟಕದಲ್ಲೇ ಬಂದು ಇವ್ರಿಗೆ ಬೆಳಗಾವಿನಲ್ಲಿ ಸಿಗ್ತದೆ ಅಂತ ಅಂದರೆ ಇವ್ರು ಎಲ್ಲಿಂದ ತಂದರು? ಮಹಾರಾಷ್ಟ್ರ ಬಾರ್ಡ್ರ್ ಅದೇ ಬೆಳಗಾಮಲ್ಲಿ, ಮಹಾರಾಷ್ಟ್ರ ಬಾರ್ಡ್ರ್ ಇರ್ತದೆ, ಗೋವಾದಿಂದ ಬರ್ತದೆ, ಗೋವಾನು ಬಾರ್ಡ್ರೇ ಇದೆ ಬೆಳಗಾಮಲ್ಲಿ. ಎಲ್ಲಿದೆ ಬಂದಿದೆ ಅಂತ ತನಿಖೆ ಆಗಲಿ, ಕೇಂದ್ರ ಸರ್ಕಾರ ತನಿಖೆ ಆಗಲಿ. ಯಾರದೇ ಆಗಿರ್ಬೋದು ದುಡ್ಡು, ಯಾವ ಬಿಸ್ನೆಸ್ ಮ್ಯಾನ್ದು ಆಗಿರ್ಬೋದು, ಯಾವುದೇ ಆಗಿದ್ದು, ನಾನು ಪದೇ ಪದೇ ಅದೇ ಹೇಳ್ತಿದ್ದೀನಿ, ಅವ್ರಿಗೆ ಶಿಕ್ಷೆ ಆಗಬೇಕು. ಯಾಕೆಂದರೆ ಇವತ್ತು ಕಷ್ಟಪಟ್ಟು ಇವತ್ತು ಬಿಸ್ನೆಸ್ ಮಾಡೋಕ್ಕೆ ಆಗ್ತಾ ಇಲ್ಲ, ಎಷ್ಟೋ ಜನಕ್ಕೆ ಬಿಸ್ನೆಸ್ ಮಾಡೋಕ್ಕಾಗ್ತಿಲ್ಲ. ಅದರಲ್ಲಿ ಬಿಸ್ನೆಸ್ ಮಾಡಿ ತೆರಿಗೆ ಕಟ್ತಾ ಇರೋರು ಸಾಕಷ್ಟು ಜನ ಇದ್ದಾರೆ. ನೀವು ಕಂಪನಿಗಳು ನೋಟ್ ಬ್ಯಾನ್ ಆದಮೇಲೆ ಎಷ್ಟೋ ಮುಚ್ಚೋಗ್ಬಿಟ್ಟಿದೆ, ಕೊರೋನಾ ಆದಾದ್ಮೇಲೆ ಎಷ್ಟೋ ಕಂಪನಿಗಳು ಮುಚ್ಚೋಗ್ಬಿಟ್ಟಿದೆ. ಇವೆಲ್ಲ ಆರ್ಥಿಕ ಪರಿಸ್ಥಿತಿ ಬೀಳ್ತಾ ಇದೆ. ಆದರೆ 1-2-3 ಜನ ಮಾತ್ರ ಯಾವುದೋ ಬಲಿಷ್ಠರಾಗಿದ್ದವರು ಅಂತ ಮಾತ್ರ ಈ ದೇಶದಲ್ಲಿ ಬಲಿಷ್ಠರಾಗಿದ್ದವ್ರು ಮಾತ್ರ ಬೆಳೀತಾನೆ ಇದ್ದಾರೆ, ಅವ್ರ ಸಂಪತ್ತು ಕೂಡ ಬೆಳೀತಾ ಇದೆ. ಇದು ನಮಗೆ ಯಾಕೆ ಆಗ್ತಾ ಇದೆ ಅಂದರೆ, ನೋಡಿ, ಯಾವತ್ತೂ ಹೇಳ್ತೀನಿ, ಎಲ್ಲರೂ ಬಿಸ್ನೆಸ್ ಮಾಡಬೇಕು, ಎಲ್ಲರೂ ಕೂಡ ಹಂಚ್ಕೊಂಡು ತಿನ್ನಬೇಕು, ಎಲ್ಲರೂ ಕೂಡ ಇದಿರಬೇಕು. ಆದರೆ ಇಲ್ಲಿ ನಮ್ಗೆ ಆಗ್ತಾ ಇರೋದು ಆರ್ಥಿಕ ಪರಿಸ್ಥಿತಿನಲ್ಲಿ ಏನಾಗ್ತಾ ಇದೆ ಅಂದರೆ, ಒಬ್ಬರು ಮಾತ್ರ, ಒಂದು 4-5 ಜನ ಮಾತ್ರ ಶ್ರೀಮಂತರು ಆಗ್ತಾ ಇದ್ದಾರೆ. ಬಿಟ್ಟರೆ ಇವತ್ತಿನ ದಿವಸ ಬಿಜೆಪಿ ನೋಡಿ, ನೀವು ಪದೇ ಪದೇ ಏನು ಹೇಳ್ತಿದ್ರೆ ಬಿಜೆಪಿ ಕಾಂಗ್ರೆಸ್ ಎಲ್ಲ ಪ್ರಶ್ನೆ ಬರ್ತಾ ಇರೋದು ಮೇಡಮ್. ಇವತ್ತು ಸರ್ಕಾರ ಯಾರೇ ಮಾಡ್ತಾ ಇರಲಿ, ಕಾಂಗ್ರೆಸ್ಸೇ ಮಾಡ್ತಾ ಇರಲಿ, ಬಿಜೆಪಿನೇ ಮಾಡ್ತಾ ಇರಲಿ, ಇಂಥ ಯಾರು ಸಿಗ್ತದೆ ದುಡ್ಡು ಅವ್ರನ್ನ ದಂಡಿಸಬೇಕಾದಂಥದ್ದು ಇವತ್ತು ನಡೀತಾ ಇರೋ ಕೇಂದ್ರ ಸರ್ಕಾರ ಮುಗಿತಲ್ವಾ ಸರ್? ಏನ್ ಹೇಳ್ತೀರಾ? ದುಡ್ಡು ಕಳವಾಗಿದೆ, ಅದು ಗೋವಾದಿಂದ ಹೊರಟು ಮಹಾರಾಷ್ಟ್ರದಿಂದ ಬಂದು ಚಾರ್ಮಡಿ ಘಾಟ್, ಬೆಳಗಾಂನ ನಾಸಿಕ್ ಠಾಣೆಯಲ್ಲಿ ಆ ಒಂದು 20 ಕಿಲೋಮೀಟರ್ ಆ ಚಾರ್ಮಡಿ ಘಾಟ್ನಲ್ಲಿ ಆ ಟ್ರಕ್ ಎಲ್ಲಿ ಮಾಯ ಆಯಿತು ಅನ್ನೋದು ಒಂದು ಪ್ರಶ್ನೆಗೆ ಇವತ್ತು ಕರ್ನಾಟಕದ ಸರ್ಕಾರ ಯಾರ್ದಿದೆ ಅವ್ರ ಉತ್ತರ ಕೊಡಬೇಕು. ಅದಾದ ನಂತರ ಆ ದುಡ್ಡು ಯಾರಿಗೆ ಸೇರಿದ್ದು? ಬಿಸ್ನೆಸ್ ಮೆನ್ ಸೇರಿದ್ದ? ಆ ದುಡ್ಡು ಇದೆಯಾ? 2,000 ರೂಪಾಯಿಂದ ಇದೆಯಾ? 500 ರೂಪಾಯಿಂದ ಇದೆಯಾ? ಆ ತದನಂತರ ಅದೆಲ್ಲ ಈ ವಿಚಾರದಲ್ಲಿ ಕಾಂಗ್ರೆಸ್ ಇಲ್ಲಿನ ಕರ್ನಾಟಕ ಸರ್ಕಾರ ಏನ್ ಮಾಡ್ತಾ ಇದೆ ಅಂದ್ರೆ, ನೋಡಿ, ಬೆಳಗಾಂ ಮೊದಲ ಅಧಿವೇಶನ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಇಡೀ CT ರವಿ ಗಲಾಟೆ ಮತ್ತೆ ಅವರ ಗಲಾಟೆಯಿಂದ ಇಡೀ ಸದನವನ್ನ ಹಾಳು ಮಾಡಿದ್ರು. 10 ದಿನ ಆ ಇಡೀ ಜನರ ತೆರಿಗೆ ದುಡ್ಡು ಪೋಲಾಯಿತು, ಯಾವುದೇ ಸಮಸ್ಯೆಗೆ ಪರಿಹಾರ ಕಂಡುಕೊಳ್ಳಕ್ಕಾಗಲಿಲ್ಲ. ಮತ್ತೆ ಅದೇ ಬೆಳಗಾವಿಯಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಹೇಳಿದಂತ ಮಾತು 5,000 ಕೋಟಿಯನ್ನ ನಾವು ಆಲ್ರೆಡಿ ಹಾಕ್ಬಿಟ್ಟಿದ್ದೀವಿ. ಆ ವಿಚಾರಕ್ಕೆ ಇಡೀ ಸದನ ಹಾಳಾಯ್ತು. ಇವತ್ತು ಕೂಡ ಕರ್ನಾಟಕದಲ್ಲಿ ಸದನ ನಡೀತಾ ಇದೆ. ಈ ಸದನದಲ್ಲೂ ಕೂಡ ಇವತ್ತು ನಾನು ಹಿಂಗೂ ಕೇಳ್ತೀನಿ ಸರ್, ಒಂದು ನಿಮಿಷ ಸರ್, ಹಿಂಗೂ ಕೇಳ್ತೀನಿ. ಇವತ್ತು ಎರಡೆರಡು ಕಡೆಗೆ ಕಾಂಗ್ರೆಸ್ ಪ್ರತಿಭಟನೆ ಮಾಡುತ್ತೆ, ಬಿಜೆಪಿನೂ ಪ್ರತಿಭಟನೆ ಮಾಡುತ್ತೆ. ಅವ್ರವ್ರ ವಿಚಾರಕ್ಕೆ ಸರ್, ಅವ್ರವ್ರ ವಿಚಾರಕ್ಕೆ ಪ್ರತಿಭಟನೆ ಮಾಡುತ್ತೆ. 400 ಕೋಟಿ ವಿಚಾರ, 400 ಕೋಟಿ ಜನಸಾಮಾನ್ಯರ ದುಡ್ಡು ಬಗ್ಗೆ ಯಾರು ಪ್ರತಿಭಟನೆ ಮಾಡಿಕೊಂಡ್ರ? ನಂಗೆ ನೋಡಿ, ಕೇಂದ್ರ ಸರ್ಕಾರದ ಒಂದು ಯೋಜನೆ, ನರೇಗಾ ಯೋಜನೆಯ ಹೆಸರು ಬದಲಾಯಿತು ಅಂತ ಹೇಳಿ ನಿಮ್ಮ ಪ್ರಶ್ನೆಗೆ ನಾನು ಆನ್ಸರ್ ಮಾಡಬೇಕಾನೆ. ಜನಸಾಮಾನ್ಯರ ದುಡ್ಡು, ಅದರ ಬಗ್ಗೆ ಯಾರೂ ಪ್ರತಿಭಟನೆ ಮಾಡ್ತಾ ಇಲ್ಲ. ನಾಟ್ ಓನ್ಲಿ ಬಿಜೆಪಿ, ಕಾಂಗ್ರೆಸ್, ವಾಟ್ ಎವರ್ ಇಟ್ ಈಸ್. ಅದು ಆ ಹಣ ನಿಜವಾಗ್ಲೂ ಈ ದೇಶದ ಹಣ 400 ಕೋಟಿ ಎಲ್ಲಿದೆ, ಏನಿದೆ, ಯಾರಿಗೆ ಸೇರ್ಬೇಕಾದ್ದು ಅನ್ನೋದು ಮೊದಲು ಅದನ್ನ ಕಂಡುಹಿಡಿಬೇಕು. ಆ ನಂತರ ನಿಮ್ಗೆ ಯಾರಿಗೆ ಸೇರಿದ್ದು, ಎಲ್ಲಿಂದ ಬಂತು, ಯಾರಿಗ ಆದಾಯದಿಂದ ಬಂತು, ಯಾವ ರಿಸರ್ವ್ ಬ್ಯಾಂಕ್ ಇಲ್ಲ, ಅದು ಮುದ್ರಣ ಮಾಡಿರೋದ, ಆ ನಂತರ ಅದನ್ನ ಚಿಂತನೆ ಮಾಡ್ಬೇಕು. ಓಕೆ ಸರ್, ಓಕೆ, ನೀವು ಮಾತು ಹೇಳ್ತೀರಾ ಏನು ಅಂತಂದ್ರೆ 400 ಕೋಟಿ ಮೊದಲು ಯಾರ್ದು ಅಂತ ಕಂಡುಹಿಡಿಬೇಕು ಅಂತ. 2025ರಲ್ಲಿ ನಡೆದಿದ್ದು 2026ಕ್ಕೆ ಬಂದು ಹೇಳ್ತಾ ಇದ್ದಾರೆ ಅಂತಂದ್ರೆ ಕಂಡುಹಿಡಿಲಿಕ್ಕೆ ಅಸಾಧ್ಯ ಅಂತಾರೆ ಸರ್. ನೀವೇನೋ ಹೇಳ್ತಾ ಇದ್ರಿ, ಹೇಳಿ.
ನೋಡಿ ಇವ್ರು ಮಾತೆತ್ತಿದ್ರೆ ಗೃಹ ಏನೋ 5,000 ಕೋಟಿ ಎಲ್ಲೋಯ್ತು ಅಂತ ಇವ್ರ ಕಾಲದಲ್ಲಿ ಮೊಟ್ಟೆ ಕಳ್ತನ ಆಗೋಗಿತ್ತು. ಅದನ್ನು ಸ್ವಲ್ಪ ಅವ್ರು ನೆನ್ಸ್ಕೊಳ್ಳಿ. ನಾನು ಮುಂದಕ್ಕೆ ಹೋಗ್ತೀನಿ. ಮೊಟ್ಟೆ ಕಳ್ತನ ಹೋಗ್ಲಿ. ಇವಾಗ ನಾವು ಮಾತಾಡ್ತಾ ಬೇಕಾಗಿರೋದು 400 ಕೋಟಿ. ನಾನು ಹೇಳ್ತಿರೋದು ಮೇಡಮ್, ಇದು 400 ಕೋಟಿ ಏನು ಹೆಂಗೆ ಬಂತು? ಗೋವಾದಿಂದ ಬಂತ, ಮಹಾರಾಷ್ಟ್ರದಿಂದ ಬಂತ, ಕರ್ನಾಟಕದಲ್ಲಿ ಸಿಕ್ತು. ಅದು ಬೆಸ್ಟ್ನೇ ಬೇರೆ. ನಮಗೆ ಬೇಕಾಗಿರೋದು ಇದು 400 ಕೋಟಿ ಒಡೆಯ ಯಾರು, ಎಲ್ಲಿಗೆ ಹೋಗ್ತಾ ಇತ್ತು, ಯಾವ ಚುನಾವಣೆ ನಡಿಬೇಕಾಗಿದ್ದಂಥ ಯಾವುದು ತಮಿಳ್ನಾಡು ಯಾವುದೋ ಒಂದು ರಾಜ್ಯಕ್ಕೆ ಆ 400 ಕೋಟಿ ತಲುಪಬೇಕಾಗಿತ್ತು. ಅದು ತಲುಪಕ್ಕಾಗಿಲ್ಲ. ಯಾಕೆ? ಒಂದ್ ನಿಮಿಷ ನಾನು ಹೇಳ್ತಿರೋದು, ಇವತ್ತು ಕರ್ನಾಟಕದಲ್ಲಿ ನಾವು ಅದನ್ನ ಸೀಸ್ ಮಾಡಿದ್ದೀವಿ ಅಂತ ಅಂದ್ರೆ ನಾವೇ ಗ್ರೇಟು. ನಮ್ ಕಾಂಗ್ರೆಸ್ ಸರ್ಕಾರ ಸರ್ ಸೀಸಲ್ಲಿಂದ ಬಂತು ಸರ್ 400 ಕೋಟಿ. ಮೇಡಮ್ ನಾನು ಹೇಳ್ತಿರೋದು ಇವತ್ತು 400 ಕೋಟಿ ಇವತ್ತು ಬೆಳಕಕ್ಕೆ ಚೆಲ್ಲಿದ್ದೆ ನಾವು ಕರ್ನಾಟಕದ ಸರ್ಕಾರದಿಂದ. ಸರ್ ಅಲ್ಲಿ ಒಬ್ಬ ಹೋಗ್ತಾನೆ, ಅವನು ಹೋಗಿ ಕಂಪ್ಲೇಂಟ್ ರೈಸ್ ಮಾಡ್ತಾನೆ, ಏನು ಅಂತಂದ್ರೆ ಈತ ನನ್ನ ಕಿಡ್ನಾಪ್ ಮಾಡ್ತಾನೆ, ಕಿಡ್ನಾಪ್ ಮಾಡಿ 400 ಕೋಟಿ ಎಲ್ಲಿದೆ? ಒಂದ್ ನಿಮಿಷ ನಂಗೆ ಗೊತ್ತು ಸರ್ ಒಂದ್ ನಿಮಿಷ ಸರ್, ನಂಗೆ ವಿಚಾರ ಗೊತ್ತಿದೆ. ಸೊ ಅವ್ನು ಹೋಗಿ ಹೇಳ್ತಾನೆ, ಅವ್ರವ್ರು ಗಲಾಟೆ ಮಾಡ್ಕೊಂಡು ಈ ದುಡ್ಡಿನ ವಿಚಾರ 400 ಕೋಟಿ ಹಂಚಗಳ ವಿಚಾರದಲ್ಲಿ ಗಲಾಟೆ ಮಾಡ್ಕೊಂಡು ಬೆಳಕಿಗೆ ಬಂದಿರೋದು. ಇಲ್ಲಿ ಯಾವ ಸರ್ಕಾರನೂ ಕೂಡ ಬಂದು ಬೆಳಕಿಗೆ ಹೇಳಿಲ್ಲ. ನನ್ನೊಂದು ಪ್ರಶ್ನೆ ಏನಿದೆ ಅಂತಂದ್ರೆ, ಹಳೆ ಕಾಲದಿಂದನೂ ಕೇಳ್ಕೊಂಡು ಬಂದಿದ್ದೀನಿ, ನಾನು ಹುಡ್ದಾಗಿಂದ ಕೇಳ್ಕೊಂಡ್ ಬಂದಿದ್ದೀನಿ, ರಾಜಕಾರಣಿಗಳೆಲ್ಲ ಒಂದೇ, ಈ ಚುನಾವಣೆ ಅಂತ ತಕ್ಷಣ ಇವರಿಂದ ಅವ್ರಿಗೆ ಹೋಗುತ್ತೆ, ಅವರಿಂದ ಇವ್ರಿಗೆ ಹೋಗುತ್ತೆ ಅಂತ ಏನ್ ನಡೀತಾ ಇದೆ ನಮ್ಮ ಕರ್ನಾಟಕದಲ್ಲಿ ಅಥವಾ ನಮ್ಮ ಭಾರತದಲ್ಲಿ? ನೋಡಿ, ಚುನಾವಣೆ ಯಾವಾಗ ಏನು ನಡೀತಾ ಇತ್ತು, ಯಾವಾಗ BJP ಎಂಟ್ರಿ ಆಯಿತು, ಯಾವಾಗ ದುಡ್ಡು ಹಂಚಕ್ಕೆ ಶುರು ಮಾಡಿದ್ರು, ಯಾವಾಗ ಮುಂಚೆ ಎಲ್ಲ ಸ್ವಂತ ದುಡ್ಡಲ್ಲಿ ಎಲೆಕ್ಷನ್ ನಿಲ್ತಾ ಇರಲಿಲ್ಲ. ನಿಮಗೆಲ್ಲ ನಾನು ಎಲ್ಲ ಕೇಳ್ಪಟ್ಟಿದ್ದೀನಲ್ಲ, ಚುನಾವಣೆ ಊರವರು ಕಲೆಕ್ಷನ್ ಮಾಡಿ, ಇವಾಗ ನಮ್ಮ ಮುಖ್ಯಮಂತ್ರಿ ಏನು ಸಿದ್ದರಾಮಯ್ಯ ಅವರಿದ್ದ, ಸಿದ್ದರಾಮಯ್ಯ ಅವರು ಎಲೆಕ್ಷನ್ ನಿಂತಾಗ ಅವ್ರ ಸ್ವಂತ ದುಡ್ಡಂತೂ ₹1 ಖರ್ಚು ಮಾಡಿಲ್ಲ. ಸಿದ್ದರಾಮಯ್ಯ ಅವರು ಬೇಡ, DK ಶಿವಕುಮಾರ್ ಅವರು ಬೇಡ, ಒಂದ್ ನಿಮಿಷ ಸರ್, ನಮಗೆ ವಿಜಯೇಂದ್ರ ಅವರು ಬೇಡ, ಆರ್ ಅಶೋಕು ಬೇಡ, ನಮಗ್ ಬೇಕಾಗಿತ್ತು 400 ಕೋಟಿ ವಿಚಾರ. ಅದಕ್ಕೆ ಬಂದಿ ಸಾಕು. ನಾನು ಅದೇ ಹೇಳ್ತಾ ಇದ್ದೀನಲ್ಲ ಮೇಡಮ್, ನೀವು ಪದೇ ಎಸ್ಸಲಿ ಕೇಳಿದ್ರು ಇದಕ್ಕೆ ಉತ್ತರ ಕೊಡಬೇಕಾಗಿರೋದು ಏನು ಕೇಂದ್ರ ಸರ್ಕಾರ ಏನು ಇದು 400 ಕೋಟಿ ಎಲ್ಲಿಂದ ಬಂದಿದೆ ಅಂತ ಅವರೇ ಕಂಡುಹಿಡಿಯಕ್ಕಾಗೋದು. ಯಾಕೆ ಅಂತ ಹೇಳ್ತೀನಿ ಕೇಳಿ. ನಿಮಗೆ ಏನಿವತ್ತು ಯಾವುದೋ ಒಂದು ಉತ್ತರ ಪ್ರದೇಶನಲ್ಲಿ ಯಾವುದೋ ಒಂದು ಅಡುಗೆ ಮನೆಯಲ್ಲಿ ಯಾವುದೋ ಒಂದು ದನದ ಮಾಂಸ, ಗೋಮಾಂಸ ಸಿಗ್ತದೆ ಅಂದ್ರೆ ಅಂಥವ್ರನ್ನ ಎಳೆದು ಈಚೆಗಡೆ ಹೊಡೆದು ಸಾಯಿಸೋ ಅಂಥವ್ರು ಯಾವ ಮಟ್ಟದಲ್ಲಿ ಹೋಗ್ತದೆ? 600 kg 350 kg RDX ದೇಶದ ಒಳಗಡೆ ಬರ್ತದೆ, ಅದು ಕೂಡ ಗೊತ್ತಾಗೋದಿಲ್ಲ. ಇವತ್ತು ಯಾವ್ಯಾವ ಭಯೋತ್ಪಾದಕ ಕೃತ್ಯ ನಡೀತಾ ಇದೆ ದೇಶದಲ್ಲಿ, ಇದೆಲ್ಲವಕ್ಕೂ ಕೂಡ ಈ ನೋಟ್ ಹೋಗ್ತಾ ಇದೆ ಅಂತಾನೆ ನೋಟ್ ಅಮಾನ್ಯೀಕರಣ ಮಾಡಿ